ಫಸ್ಟ್ ಸ್ವಲ್ಪ ನೋಡ್ಕೊಂಡು ಬಂದ್ರಿ ರೀ. ಏನಿದು ಈ ಬಡತವಿಂದ ದೇಶ ಉದ್ಧಾರ ಆಯ್ತದ? ಇವಿ ಯಾರು ಗುರು ಇವನು? ಮೆಟ್ಟಲ್ ಹೊಡಿತಾರೆ ಯಾರಾದ್ರು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಟ್ರಾವೆಲ್ ವಿತ್ ಏತರ್. ಸೊ ಗೈಸ್, ಇದು ನಾನು ಯೂಟ್ಯೂಬ್ನ ಫಸ್ಟ್ ವೀಡಿಯೋ. ಸೊ ಒಂದು ಹೊಸ ಚಾಲೆಂಜ್ ತೊಗೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಗೈಸ್, ಇಂಟ್ರೆಸ್ಟಿಂಗ್ ಇರುತ್ತೆ ಈ ವಿಡಿಯೋಸು, ತುಂಬ ಇನ್ಫಾರ್ಮೇಷನ್ ಇರುತ್ತೆ. ಸೊ ಕಂಪ್ಲೀಟಾಗಿ ನೋಡಿ, ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಗೈಸ್, ರೈಡ್ನ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ನೀವು ನೋಡ್ತಾ ಇದ್ದೀರಾ ಇಲ್ಲಿ 102 ಇದೆ ಚಾರ್ಜಿಂಗು. ಸೊ ಇಲ್ಲಿಂದ ಕರೆಕ್ಟಾಗಿ ನಮ್ಮೂರು ಬಂದ್ಬಿಟ್ಟು 100 ಕಿಲೋಮೀಟರ್ಸ್ ಇದೆ. ಸೊ ವಯಾ ದೊಡ್ಡಬಳ್ಳಾಪುರದಲ್ಲಿ ಚಾರ್ಜಿಂಗ್ ಸೆಕ್ಷನ್ ರೀಸೆಂಟ್ಲಿ ಒಂದು ಓಪನ್ ಮಾಡಿದ್ದಾರೆ. ಆ್ಯಕ್ಚುಲಿ ಅಲ್ಲಿ ಶೋರೂಮ್ ಓಪನ್ ಆಗಿದೆ. ಸೊ ಅದಕ್ಕೆ ನಾನು ಹೋಗ್ತಾ ಇರೋದು. ಇದಕ್ಕಿಂತ ಮುಂಚೆ ಅಲ್ಲಿ ಶೋರೂಮ್ ಇರಲಿಲ್ಲ, ಅದಕ್ಕೆ ನಾನು ಹೋಗಲಿಲ್ಲ. ಸೊ ಇವಾಗ ರೀಸೆಂಟ್ಲಿ 1 ಮಂತ್ ಆಗಿದೆ ಶೋರೂಮ್ ಓಪನ್ ಆಗಿದೆ ದೊಡ್ಡಬಳ್ಳಾಪುರ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ. ಸೊ ನಂಗೆ ತುಂಬ ಖುಷಿ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ನಾವು ದೊಡ್ಡಬಳ್ಳಾಪುರ ಗೋರಿಬಿಂದೂರಿಂದ ವಿದ್ರಾಶ್ವತ್ ಹೋಗ್ಬಿಟ್ಟು ಅಲ್ಲಿಂದ ಆರಾಮಾಗಿ ನಮ್ಮೂರಿಗೆ ಹೋಗ್ಬೋದು. ಸೊ ಇಲ್ಲಿಂದ ನೋಡೋಣ ಬನ್ನಿ, ಚಾರ್ಜ್ ಹಾಕ್ಲೇಬೇಕಾ ಇಲ್ಲ ಹಂಗೆ ಹೋಗ್ಬೋದು ಅಂತ ಟ್ರೈ ಮಾಡೋಣ. 102 ಇದೆ ನಮ್ಮೂರು. ಕರೆಕ್ಟಾಗಿ ಇಲ್ಲಿಂದ ನಾನು ಟೈಪ್ ಮಾಡಿಬಿಟ್ಟು ತೋರಿಸಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟಿದೆ ಅಂತ. ಐ ಥಿಂಕ್ ಇದೆ. ಸೊ 98 ಕಿಲೋಮೀಟರ್ಸ್ ನಮ್ಮೂರು ತೋರಿಸ್ತಾ ಇದೆ. ಸೊ ನನ್ನ ಹತ್ರ 102 ಇದೆ. ನನಗೆ ಡೌಟ್ ಹೋಗಲ್ಲ ಅಂತ, ಯಾಕಂತ ಹೇಳಿದ್ರೆ ನಾನು ಆಲ್ರೆಡಿ ಓಡಿಸಿದ್ದೀನಿ ಏತರ್ನ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ದೊಡ್ಡಬಳ್ಳಾಪುರದಲ್ಲಿ ಒಂದು 10-20 ಮಿನಿಟ್ಸ್ ಚಾರ್ಜ್ ಹಾಕೊಂಡು ಹೋದ್ರು ಆರಾಮಾಗಿ ನಾನು ಊರಿಗೆ ರೀಚ್ ಆಗ್ತೀನಿ. ಯಾಕಂತ ಹೇಳಿದ್ರೆ ಎಕೋ ಸ್ಮಾರ್ಟ್ ಮೋಡ್ನ ನಂಬ್ಕೊಂಡು ಡ್ರೈವ್ ಮಾಡೋದಕ್ಕಾಗಲ್ಲ. ನೋಡೋಣ ಮಧ್ಯದಲ್ಲಿ ಏನಾದರೂ ಸ್ವಲ್ಪ ರೇಂಜ್ ಕಮ್ಮಿ ಆಗುತ್ತೆ. ನೀವು ಎಕೋ ಸ್ಮಾರ್ಟ್ ಮೋಡಲ್ಲಿ ನನಗೆ ಗೊತ್ತು ನೀವು ತುಂಬ ಓಡಿಸಿಲ್ಲ ಅಂತ. ಟ್ರೈ ಮಾಡೋಣ, ಓಕೆ? ಸೊ ನಾನು ಫಸ್ಟ್ ಟೈಮ್ ಒಂದು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋಣ ಅನ್ಕೊಂಡಿದ್ದೀನಿ. ಸೊ ನೋಡ್ಬೇಕು ಅದೇನಾಗುತ್ತೆ ಅಂತ. ನನಗೂ ಇನ್ನೂ ಐಡಿಯಾ ಇಲ್ಲ. ಚೆಕ್ ಮಾಡೋಣ ಹೇಗೆ ಬಂದಿದೆ ವಿಡಿಯೋ ಅಂತ. ಓಕೆ, कहता पहले ना क्या ಸೊ ರೈಡ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿಂದ ಬಿಡ್ತಾ ಇದ್ದೀವಿ. ಆ್ಯಕ್ಚುಲಿ ಇದು ನಮ್ಮ ಏರಿಯಾ ಬಿಟ್ಟು ನಾನಿವಾಗ ನನ್ನ ಡೆಸ್ಟಿನೇಷನ್ ಕಡೆ ಹೋಗ್ತಾ ಇದ್ದೀನಿ. ನೋಡೋಣ ಯೂಟ್ಯೂಬಲ್ಲಿ ಹೇಗೆ ಬರುತ್ತೋ ಏನೋ ಅಂತ. ಈ ವಿಡಿಯೋಸ್ ಎಲ್ಲ ನಾನು ಯೂಟ್ಯೂಬ್ಗೆ ಮಾಡ್ತಾ ಇರೋದು. ನೀವು ತುಂಬ ಹೇಳಿದ್ರ ಯೂಟ್ಯೂಬ್ಗೆ ವಿಡಿಯೋಸ್ ಮಾಡಿ ಅಂತ. ಸೊ ಐ ಆಮ್ ಸ್ಟಾರ್ಟಿಂಗ್ ಯೂಟ್ಯೂಬ್ ವಿಡಿಯೋಸ್. ಸೊ ಎಷ್ಟು ದಿನ ಆಯಿತು ಕಂಪ್ಲೀಟ್ ಆಗಿ ಸೆಟಪ್ ಆಗೋದು. ಫಸ್ಟ್ ಸ್ವಲ್ಪ ನೋಡ್ಕೊಂಡು ಬಂದ್ರಿ ರೀ. ಈ ಆಟೋದವ್ರ ಹತ್ರ ಅದೊಂದೇ ಪ್ರಾಬ್ಲಮ್, ಇಂಡಿಕೇಟರ್ ಹಾಕಲ್ಲ ಏನಿಲ್ಲ, ಹೆಂಗಂದ್ರಂಗೆ ಹೋಗ್ತಾರೆ. ಆಮೇಲೆ ನಿಂತ್ಕೊಂಡು ಹಂಗೆ ಗುರಾಯಿಸ್ತಾರೆ, ಹೊಡಿತಾರೇನೋ ಅಂತ. ಆ್ಯಕ್ಚುಲಿ ತುಂಬ ಜನ ಏಟ್ ತಿಂದಿದ್ದಾರೆ ಆಟೋದವ್ರ ಹತ್ರ. ಏನು ಅವ್ರಿಗೆ ಸಪೋರ್ಟು ಮಾಡಬೇಕು ಅನಿಸುತ್ತೆ, ಅವ್ರಿಗೆ ಬೈಬೇಕು ಅನಿಸುತ್ತೆ. 2 ಥರ ಮನ್ಸು. ಸೊ ಫಸ್ಟ್ ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ರೈಡ್ ಸ್ಟಾರ್ಟ್ ಮಾಡಿದಾಗ ಹೇರ್ನ ಚೆಕ್ ಮಾಡಿಸ್ಕೊಬೇಕು ಎಲ್ಲಾದ್ರೂ ನಾವು ಹೋಗೋಕ್ಕಿಂತ ಮುಂಚೆ ಲಾಂಗ್. ಸೊ ಇವಾಗ ನಾನು ಹೇರ್ನ ಚೆಕ್ ಮಾಡಿಸೋದಕ್ಕೆ ಹೋಗ್ತಾ ಇದ್ದೀನಿ. ಸೊ ಆ್ಯಕ್ಚುಲಿ ಹಿಂದೆ ಬಂದ್ಬಿಟ್ಟು 32, ಮುಂದೆ ಬಂದ್ಬಿಟ್ಟು 28. ನಾನು ಮುಂದೆ ಬಂದ್ಬಿಟ್ಟು 30 ಇಟ್ಕೊತೀನಿ, ಹಿಂದೆ ಬಂದ್ಬಿಟ್ಟು 34 ಇಟ್ಕೊತೀನಿ. ಸೊ ಎಕೋ ಸ್ಮಾರ್ಟ್ ಮೋಡಲ್ಲಿ ಸ್ವಲ್ಪ ಗಾಡಿ ಫ್ರೀ ಆಗುತ್ತೆ. ಸೊ ಅದಕ್ಕೋಸ್ಕರ. ಸೊ ಬನ್ನಿ ಹೋಗೋಣ. ಸೊ ಗೈಸ್, ನೀವು ರೈಡ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಟೈರಲ್ಲಿ ಫಸ್ಟು ನೀವು ಗಾಡಿ ಚೆಕ್ ಮಾಡ್ಕೊಳ್ಳಿ. ಅದು ಮಾಡಿದ್ರೆ ನಿಮಗೆ ಸೇಫ್ಟಿ. ಇಲ್ಲ ಅಂತ ಹೇಳಿದ್ರೆ ಸೇಫ್ಟಿ ಇರಲ್ಲ. ಎಷ್ಟು ಇಡಬೇಕು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಯಾಕಂತ ಹೇಳಿದ್ರೆ ತುಂಬ ಜನ ನೀವು ಒಂದು ಕ್ವಶನ್ನ ಕೇಳಿದ್ದೀರಾ, ಎಕೋ ಸ್ಮಾರ್ಟ್ ಮೋಡಲ್ಲಿ ನೀವು ಹೇಗೆ 60+ ಹೋಗ್ತೀರಾ ಅಂತ. ಸೊ ನಾನು ಇವತ್ತು ನಿಮ್ಗೆ ತೋರಿಸ್ಕೊಡ್ತೀನಿ. ನೀವೇನು ನೋಡ್ತಾ ಇದ್ದೀರಿ ಅಲ್ಲಿ ಎಕೋ ಸ್ಮಾರ್ಟ್ ಮೋಡಲ್ಲೇ ನಾನು ರೈಡ್ ಮಾಡ್ತಾ ಇರೋದು. 60+ ಸಹ ನಾನು ಹೋಗ್ಬಿಟ್ಟು ಇವತ್ತು ನಾನು ನಿಮ್ಗೆ ತೋರಿಸ್ತೀನಿ ಯಾವ ಥರ ಹೋಗಬೇಕು ಅಂತ. ಹೇರ್ ಹಿಡಿಬೇಕು ಪೆಟ್ರೋಲ್ ಬಂಕಲ್ಲಿ. ತುಂಬ ಜನ ಇಲ್ಲೇ ಇದ್ದಾರೆ. ಏನು ಇಷ್ಟೊಂದು ಕ್ಯೂ ಇದೆ ಇಲ್ಲಿ. ಸೊ ನಾರ್ಮಲ್ ಶಾಪಲ್ಲೇ ಹಿಡಿಬೋದಿತ್ತು. ಸೊ ಪೆಟ್ರೋಲ್ ಬಂಕಲ್ಲಿ ಫ್ರೀ ಆಗಿರುತ್ತೆ ಅಂತ ಏನಾದರೂ ಇಷ್ಟೊಂದು ಜನ ಇದ್ದಾರೆ ಏನಾಗೋದಿಲ್ಲ. ಸೊ ನಾವು ಇಲ್ಲಿ 10 ರೂಪಾಯಿ 20 ರೂಪಾಯಿ ಕೊಡ್ತೀವಿ. ಸೊ ನಿಮ್ಗೊಂದು ಇನ್ನೊಂದು ಕ್ಲಾರಿಟಿ ವಿಡಿಯೋ ಕೊಡಬೇಕಿತ್ತು. ಆ್ಯಕ್ಚುಲಿ ನಾನು ಹೇಗೆ ರೂಟ್ನ ಚೂಸ್ ಮಾಡ್ಕೊತೀನಿ, ನಾನು ಹೇಗೆ ಎಲ್ಲ ಕಡೆ ಚಾರ್ಜಸ್ ಇದೆಯೋ ಇಲ್ವೋ ನೋಡ್ಕೊತೀನಿ ಅಂತ. ಸೊ ಕಂಪ್ಲೀಟ್ ಅದೆಲ್ಲಾದ್ರೂ ಒಂದು ಕಡೆ ನಿಲ್ಲಿಸ್ಬಿಟ್ಟು ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿ ಫಸ್ಟು ಹೇರ್ ಇಡಿಸ್ಬಿಟ್ಟು ಮತ್ತೆ ಅದೊಂದು ನಿಮಗೆ ತೋರಿಸ್ತೀನಿ, ಓಕೆ? ಸೊ ಗೈಸ್, ನೀವು ಇಲ್ಲಿ ನೋಡ್ಬೋದು ಮುಂದೆಗಡೆ 30 ಅಂತ ಬರ್ತಿದ್ದಾರೆ. ಸೊ ನಾನು ಇಲ್ಲಿ 32 ಇಡಿಸ್ತೀನಿ ಅಣ್ಣ. 32 ಮುಂದೆ. ಸೊ ಹಿಂದೆಗಡೆ ಇಲ್ಲಿ ನೀವು ನೋಡ್ಬೋದು ಇಲ್ಲಿ 32 ಇದೆ ಅಂತ. ನಾನು 34 ಇಡಿಸ್ತೀನಿ, 2 ಪಾಯಿಂಟ್ ಎಕ್ಸ್ಟ್ರಾ ಇಡಿಸ್ತೀನಿ. ಯಾಕಂತ ಹೇಳಿದ್ರೆ ಸ್ವಲ್ಪ ಸ್ಮೂತಾಗಿ ಹೋಗುತ್ತೆ ಅಂತ. ಸೊ ನಾನು ನನ್ನ ಐಡಿಯಾಲಜಿ ಹೇಳ್ತಾ ಇದ್ದೀನಿ. ಸೊ ಹೇರ್ ಇವಾಗ ಇರೋದ್ರಿಂದ ಸ್ಮೂತಾಗಿ ಹೋಗ್ಬೋದು. ಸೊ ಅದು ಆ್ಯಕ್ಚುಲಿ ಒನ್ ವೇ ಹೋಗೋದು ಬೇಡ. ರೂಲ್ಸ್ನ ಫಾಲೋ ಮಾಡ್ಕೊಂಡು ಹೋಗೋಣ ಗೈಸ್, ನಮಗೆ ಸೇಫ್ಟಿ ಅದು. ಸ್ಟಾರ್ಟಿಂಗ್ ಇವಾಗ ನೀವು ನೋಡ್ತಾ ಇದ್ದೀರಾ, ನಾನು ರೈಡ್ ಮಾಡಲ್ ಇದೆ ಇದು, ಅದಕ್ಕೆ. ಸೊ ಎಕೋ ಸ್ಮಾರ್ಟ್ ಮೋಡ್ಗೆ ಚೇಂಜ್ ಮಾಡಿದ್ದೀನಿ ಇವಾಗ. ಸೊ ಎಕ್ಸಾಕ್ಟ್ಲಿ ಎಕೋ ಸ್ಮಾರ್ಟ್ ಮೋಡಲ್ಲೇ ಹೋಗೋಣ ಊರಿಗೆ. ಆಲ್ರೆಡಿ 98 ಅಲ್ಲಿ ನಾನು ನಿಮ್ಗೆ ತೋರಿಸ್ದೆ ಅಲ್ಲ, ಎಷ್ಟಿದ್ದು 100 ಇದ್ದಿದ್ದ.
98 ಆಯ್ತಾ? ಆಗಿರ್ಬಹುದು, ಹೇಳಕ್ ಆಗಲ್ಲ. ಸೊ ನೀವೇನ್ ನೋಡ್ತಾ ಇದ್ದೀರಾ, ಎಕೋ ಸ್ಮಾರ್ಟ್ ಮೋಡಲ್ಲೇ ನಾನು ಡ್ರೈವ್ ಮಾಡ್ತಾ ಇದ್ದೀನಿ. ಹೀಗೆ ನೋಡ್ತಾ ಇರಿ ನೀವು ಅದು ಹೇಗೆ ಹೋಗುತ್ತೆ ಅಂತ. ಸೊ 40+ ಇವಾಗ ರೀಚ್ ಆಗಿದ್ದೀನಿ. ಸೊ ಇನ್ನ ಹೋಗುತ್ತೆ ಅದು, ಬನ್ನಿ ತೋರಿಸ್ತೀನಿ ನಾನು ನಿಮ್ಗೆ ಹೇಗಂತ. 58 60 ರೀ, ಆರಾಮಾಗಿ ಕ್ರಾಸ್ ಆಗುತ್ತೆ ರೀ. ಅದೇನಕ್ಕೆ ನಿಮ್ ಗಾಡಿಗಳು ಕ್ರಾಸ್ ಆಗ್ತಾ ಇಲ್ಲೋ ನನಗೆ ಗೊತ್ತಿಲ್ಲ. ಸೊ ನನ್ನ ಗಾಡಿ ಅಂತೂ ನನಗೆ ತುಂಬಾ ಸಾಥ್ ಕೊಡ್ತಾ ಇದೆ. ಹಾತಿ ಮೇರ ಸಾಥಿ ಅಂದಂಗೆ, ಜೀವನ್ ಸಾಥಿ ನನಗೆ. ನನ್ನ ಎಸ್ಲೇಟರ್ ಕೊಡ್ತಾ ಇಲ್ಲ, ಕೊಟ್ರೆ ಅದಿನ್ನ ಹೋಗುತ್ತೆ. ನಾನು ಸ್ಮೂತ್ಲಿ ಡ್ರೈವ್ ಮಾಡ್ತಾ ಇದ್ದೀನಿ. ಸೊ ಲೆಫ್ಟಲ್ಲಿ ಹೋಗ್ಬೇಡ ಗೈಸ್, ತುಂಬಾ ಈಸಿ ಆಗುತ್ತೆ. ರೈಟಲ್ಲಿ ಸ್ಪೀಡ್ ವೆಹಿಕಲ್ಸ್ ಮೂವ್ ಆಗ್ತಾರೆ. ಆಕ್ಚುಲಿ ಲೆಫ್ಟ್ ತುಂಬಾ ಓಪನ್ ಇರುತ್ತೆ ಇಲ್ಲಿ ಹೆಬ್ಬಾಳದಲ್ಲಿ. ಸೊ ನೀವೇನಾದ್ರೂ ಹೆಬ್ಬಾಳ ಟ್ರಾಫಿಕ್ನ ಕ್ರಾಸ್ ಮಾಡಬೇಕು ಅಂತ ಹೇಳಿದ್ರೆ ರೈಟಲ್ಲಿ ಹೋಗ್ಬೇಡಿ, ಲೆಫ್ಟಲ್ಲಿ ಇರಿ. ಏನಿದು ಎಲ್ಲಿಂದ ಬರ್ತಾರೆ ಇಂಥ ಜನಗಳೆಲ್ಲ. ನೀವು ನೋಡ್ತಾ ಇದ್ದೀರಾ, ನಾನು ನಿಮಗೆ ತೋರಿಸ್ತಿರಲ್ಲ, ಅದು ಕ್ರಾಸ್ ಆಗುತ್ತೆ. ಅದು ತೋರಿಸ್ತೀನಿ ಬನ್ನಿ ಒನ್ರಿ. ಯಾರೇ ನೀನು ಸುಂದರ ಚೆಲುವೆ, ಒಬ್ಬಳೆ ನಿಂತಿರುವೆ. ಹೆಂಗೈತೆ ಆಡು? ಚೆನ್ನಾಗಿದೆ. ಮುಖ್ಯ ವಿಷಯಕ್ಕೆ ಬರಲ್ಲ. ಸವೈಸ್ ಮತ್ತೆ ಸಿಗ್ತೀನಿ ನಾನು ನಿಮ್ಗೆ. ಇದು ಫ್ಲೇವರ್ ಮೇಲೆ ಹೋದ್ರೆ ನಾವು ಚಿಕ್ಕಬಳ್ಳಾಪುರ, ಬಾಗೇಪಲ್ಲಿ, ಅನಂತಪುರ ಆ ತರ ಹೋಗ್ತೀವಿ. ಫ್ಲೇವರ್ ಕೆಳಗಡೆ ಹೋದ್ರೆ ಗೋರಿಬಿಂದೂರು, ರಾಜನಕುಂಟೆ, ದೊಡ್ಡಬಳ್ಳಾಪುರ ಈ ತರ ಹೋಗ್ತೀವಿ. ಸೊ ನಾವು ಫ್ಲೇವರ್ ಕೆಳಗಡೆ ಹೋಗ್ಬೋದು. ಅದು ಒಂದ್ ಸ್ವಲ್ಪ ಲಾಂಗ್ ಆಗುತ್ತೆ ಸುತ್ತಾಡ್ಕೊಂಡು ಬರೋದಕ್ಕೆ. ಅದೇನಕ್ಕೆ ನಾವು ಹಿಂಗೆ ಹೋಗ್ಬೇಡ, ಈಸಿ ಆಗುತ್ತೆ. ಪೆಟ್ರೋಲ್ ಬೈಕ್ ಆಗಿ ನಾನು ಅದೇ ಚೂಸ್ ಮಾಡ್ತಾ ಇದ್ದೆ. ಸೊ ಇಟ್ಸ್ ಇವಿ. ಈ ಪಿಗರ್ ಎಲ್ಲೋ ನೋಡ್ದ. ಎಲ್ಲಿಂದ ಬರ್ತಾರೋ ಇವರು, ಪಕ್ಕಾ ಬಿಹಾರಿನೇ. ರೈಡರ್ ರೈಡರ್ ಮೆಟ್ಟಲ್ ಹೊಡಿತಾರೆ ಯಾರಾದ್ರು. ಛಪ್ರಿ ರೈಡರ್ ಅಂತ ಸುಮ್ಮನೆ ಹೇಳಲ್ಲ ಗೈಸ್. ಸೊ ಗೈಸ್, ನಾನು ನಿಮಗೆ ಕ್ಲೀನ್ ಆಗಿ ಇವಾಗ ಡೀಟೇಲ್ಸ್ ಆಗಿ ತೋರಿಸ್ಬಿಡ್ತೀನಿ. ನಾನು ಹೇಗೆ ಪ್ಲಾನ್ ಮಾಡ್ತಾ ಇದ್ದೀನಿ, ಹೇಗೆ ಹೋಗ್ತೀನಿ ಅಂತ. ಸಿಂಪಲ್ ಆಗಿ ಏತರ್ ಆ್ಯಪಿಗೆ ಬನ್ನಿ. ಏತರ್ ಆ್ಯಪಲ್ಲಿ ಬನ್ನಿ, ನೀವು ಪ್ರತಿಯೊಂದು ಡೀಟೇಲ್ಸ್ ಇಲ್ಲೇ ಇರುತ್ತೆ. ಸೊ ಓಕೆ, ನೀವು ಎಲ್ಲಿ ಹೋಗಬೇಕು ಅಂತ ಇಲ್ಲಿ ಜಸ್ಟ್ ಒಂದು ಇದು ಮಾಡಿಬಿಡಿ. ಕೊಡಗಿನಹಳ್ಳಿ, ಆ್ಯಕ್ಚುಲಿ ಇದು ಕೊಡಗೆ ಹಳ್ಳಿ ಅಲ್ಲ, ಅದು ಕೊಡಗೆನ ಹಳ್ಳಿ, ಕರ್ನಾಟಕ. ಸೊ ನೋಡಿ 88 ಕಿಲೋಮೀಟರ್ಸು ಮ್ಯಾಪಲ್ಲಿ ಅಷ್ಟೇ ಬರುತ್ತೆ. ಪ್ರತಿಯೊಂದರಲ್ಲೂ ಅಷ್ಟೇ. ಒಂದು ಸ್ಟಾಪ್ ಯಾವುದು ಅಂತ ಹೇಳಿದ್ರೆ ನಾನು ನಿಮ್ಗೆ ತೋರಿಸಿ ನೋಡಿ. ಇಲ್ಲಿ ಏತರ್ ದೊಡ್ಡಬಳ್ಳಾಪುರ ಚಾರ್ಜರು 40 ಮಿನಿಟ್ಸ್ ಚಾರ್ಜ್ ಮಾಡಿದ್ರೆ 80% ಆಗುತ್ತೆ ಅಂತ. ಸೊ ಇನ್ನೇನು 12% ಇರೋಷ್ಟೊತ್ತಿಗೆ ಕೊಡಗಿನಹಳ್ಳಿಗೆ ಹೋಗ್ತೀನಿ ಅಂತ ತೋರಿಸ್ತಾ ಇದೆ. ಸೊ ನೀವು ನೋಡಿದೀರಾ ಇನ್ನೇನಂತ, ಪ್ರತಿಯೊಂದು ಇಲ್ಲೇ ತೋರಿಸುತ್ತೆ. ಸೊ ನೀವೆಲ್ಲಾದ್ರೂ ಹೋಗ್ಬೇಕು ಅಂದ್ರೆ ಜಸ್ಟ್ ನೀವು ಇಷ್ಟು ಮಾಡ್ಕೊಂಡು ಹೋದ್ರೆ ಸಾಕು, ಆರಾಮಾಗಿ ಹೋಗ್ಬಿಡ್ತೀರಾ. ಓಕೆ, ಸೊ ಇವಾಗ ನಾನು ಇಲ್ಲನ್ನ ಬ್ಯಾಕ್ ಮಾಡಿ ಸೆಂಟ್ ಟು ಸ್ಕೂಟರ್ ಅಂತ ಹೇಳಿದ್ರೆ ಸೆಂಟ್ ಸ್ಕೂಟರ್ ನ್ಯಾವಿಗೇಟ್. ಸೊ ನ್ಯಾವಿಗೇಟ್ ಮಾಡುತ್ತೆ ಇವಾಗ. ಓಕೆ, ಹೋಗೋಣ ಬನ್ನಿ. ಸೊ ಸಿಂಪಲ್ ಗಾಯ್ಸ್, ಇಷ್ಟೇ ನೀವು ಮಾಡಬೇಕಾಗಿರೋದು. ಇಷ್ಟನ್ನು ಮಾಡೋಕ್ಕೆ ನೀವು ತುಂಬ ಇದು ಮಾಡ್ಕೊತೀರಾ, ಕಷ್ಟ ಬೀಳ್ತೀರಾ. ಸೊ ಇದನ್ನಾದ್ಮೇಲೆ ಮೊಬೈಲ್ ಜಾಬಲ್ಲಿ ಇಟ್ಕೊಂಡು ನೀವು ಆರಾಮಾಗಿ ಮ್ಯಾಪ್ ಇಲ್ಲಿ ನೋಡ್ಕೊಂಡು ನೀವು ಡ್ರೈವ್ ಮಾಡ್ಬೋದು. ನೀವೇನು ನೋಡ್ತಾ ಇದ್ದೀರಾ ಇಲ್ಲಿ, ಇನ್ನು 30 ಕಿಲೋಮೀಟರ್ಸಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಒಂದು ಇದಿದೆ ಚಾರ್ಜರ್ ಪಾಯಿಂಟ್. ಸೊ ಅಲ್ಲಿ ಚಾರ್ಜ್ ಮಾಡ್ಕೊಂಡು ನಾವು ಆರಾಮಾಗಿ ರೀಚ್ ಆಗ್ಬೋದು. ಓಕೆ, ಸೊ ಗೈಸ್ ಹೋಗೋಣ ಬನ್ನಿ. ಸೊ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ, ನಾನು ಹೋಗ್ತಾ ಇರೋದು ಎಕೋ ಸ್ಮಾರ್ಟ್ ಮೋಡಲ್ಲೇ. ನಾನು ಯಾವುದೇ ತರಹದ ಮೋಡ್ಸ್ ಅನ್ನು ಚೇಂಜ್ ಮಾಡ್ತಾ ಇಲ್ಲ. ನೀವು ನೋಡ್ಬೋದು 50+. ಇದು ಆಕ್ಚುಲಿ ಈ ತರ ಮೇಲೆ ಹೋಗ್ತಾ ಇದೆ, ರೋಡ್ ಹಂಪಿದೆ, ಎತ್ತರ ಇದೆ. ಕೆಳಗಡೆ ಇದ್ರೆ ಇನ್ನೂ ಫಾಸ್ಟಾಗಿ ಹೋಗುತ್ತೆ. ಸೊ ಸ್ವಲ್ಪ ಇದೆಯಲ್ಲ, ಸೊ ಆದರೂ ಹೋಗ್ತಾ ಇದೆ, ಈಸಿಯಾಗಿ ಹೋಗ್ಬೋದು ಗೈಸ್. ಟೆನ್ಷನ್ ತೊಗೊಬೇಡಿ. ಇವಾಗ ನಾನು ಬೆಂಗಳೂರನ್ನ ಬಿಡ್ತಾ ಇದ್ದೀನಿ. ಸೊ ಮತ್ತೆ ಸಿಗ್ತೀನಿ ಬೆಂಗಳೂರು ಬಿಟ್ಟಾದ್ಮೇಲೆ. ನೀವು ನೋಡಿ, ಇದು ಹಂಪಿ ಈ ತರ ಇದೆ. ಸೊ ಇಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ, 50 ಮೇಲೆ ಹೋಗ್ತಾ ಇದೆ. ಇನ್ನ ನಾನು ಎಸ್ಲೇಟರ್ ಕೊಟ್ಟರು ಅದು ಇನ್ನೂ ಹೋಗುತ್ತೆ ನೋಡಿ. ಯಾವುದೇ ತರಹದ ಹಂಪಿದ್ರು ನೋಡಿ ಆರಾಮಾಗಿ ಹೋಗುತ್ತೆ, ಏನ್ ಪ್ರಾಬ್ಲಮ್ ಇಲ್ಲ. ಸೊ ಹಾಗೆ ನೀವು ನೋಡ್ತಾ ಇರಿ, ಇವಾಗ ಡೌನ್ ಬರುತ್ತೆ. ಸೊ ಡೌನ್ ಅಲ್ಲಿ ಲೈಟ್ ಆಗಿ ಎಸ್ಲೇಟರ್ ಕೊಟ್ಟರು ಸಾಕು, ಅದು ಆರಾಮಾಗಿ 50 ಕ್ರಾಸ್ ಮಾಡಿ 60 ದಾಟುತ್ತೆ. ಸೊ ಇಲ್ಲಿ ಒಂಥರ ಕಟ್ಟಿದೆ, ಒಂಥರ ಬ್ರೇಕ್ ಹೊಡಿಬೇಕು ಆಗ್ತಾ ಇದೆ. ಇಲ್ಲ ಅಂತ ಹೇಳಿದ್ರೆ ನಾನು ಇನ್ನೂ ಫಾಸ್ಟಾಗಿ ಹೋಗ್ಬಿಟ್ಟು ತೋರಿಸ್ತಾ ಇದ್ದೆ. ಇಲ್ಲ ಗೈಸ್, ಬ್ರೇಕ್ ಹೊಡಿಲೇಬೇಕು, ರೋಡ್ ಒಂಥರ ಇದೆ. ಸೊ ಹೇರ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಹಳ್ಳ ಏನಾದರೂ ನಾನು ಇದು ಮಾಡಿದ್ರೆ ಅದು ಸ್ವಲ್ಪ ಜಾಸ್ತಿ ಆಗಿರುತ್ತೆ. ನೀವು ನೋಡ್ತಾ ಇದ್ದೀರಾ 60 ನೋಡಿ, 61, 64 ಈಸಿಯಾಗಿ. ಯಾಕಂದ್ರೆ ಇದು ಸ್ಲೋಪ್ ಇದೆಯಲ್ಲ ಕೆಳಗಡೆ ಡೌನ್, ಅದಕ್ಕೋಸ್ಕರ. ನಾರ್ಮಲ್ ರೋಡಲ್ಲಿ ಇನ್ನೂ ಸಖತ್ತಾಗಿ ಹೋಗುತ್ತೆ. ಎಕೋ ಸ್ಮಾರ್ಟ್ ಮೋಡಲ್ಲಿ ನೀವು ಯೂಸ್ ಮಾಡ್ತಾ ಇಲ್ಲ ಅಷ್ಟೇ, ಗಾಡಿನ ನೀವು ಎಕೋ ಸ್ಮಾರ್ಟ್ ಮೋಡ್ಗೆ ಫಿಕ್ಸ್ ಮಾಡಬೇಡಿ, ಅದರಲ್ಲೇ ಓಡಿಸಿ. ಮತ್ತೆ ನೀವು ಮೋಡ್ನ ಚೇಂಜ್ ಮಾಡೋದಕ್ಕೆ ಹೋಗಬೇಡಿ. ರೈಡ್ ಮೋಡ್ಗೆ, ಸ್ಪೋರ್ಟ್ಸ್ ಮೋಡ್ಸ್ಗೆ ಚೇಂಜ್ ಮಾಡ್ತಾ ಇದ್ರೆ ಅದು ಆಗಲ್ಲ. ನೀವು ಕಂಪ್ಲೀಟಾಗಿ ಗಾಡಿನ ಫಿಕ್ಸ್ ಮಾಡಬೇಡಿ, ಎಕೋ ಸ್ಮಾರ್ಟ್ ಮೋಡಲ್ಲೇ ಓಡಿಸ್ಬೇಕು ಅಂತ ಮೈಂಡಲ್ಲಿ ಫಿಕ್ಸ್ ಹಾಕ್ಬಿಟ್ಟು. ಸೊ ಬೇರೆ ಮೋಡೇ ಇಲ್ಲ ಅಂತ ಅನ್ಕೊಳ್ಳಿ ನೀವು ಗಾಡಿಯಲ್ಲಿ,
ಏನಕ್ಕೆ ನೀವು ಮತ್ತೆ ಮತ್ತೆ ಮೋಡ್ನ ಚೇಂಜ್ ಮಾಡ್ತಾ ಇರ್ತೀರಾ? ನಾನು ಹೇಳ್ತಾ ಇರೋದು ಸಿಂಗಲ್ ಹೋಗ್ತಾ ಇರ್ತೀರಲ್ಲ ಅವಾಗ ಮಾತ್ರ, ಡಬಲ್ ಅಲ್ಲಿ ಇದು ವರ್ಕ್ ಆಗಲ್ಲ ನನ್ನ ಪ್ರಕಾರ. ಸೊ ನಾನು ಇವಾಗ ಆಕ್ಚುಲಿ ಡಬಲ್ ಇದೀನಿ, ನಾನು ಹಿಂದೆಗಡೆ ಒಬ್ರು ಕುತ್ಕೊಂಡಿದ್ದಾರೆ. ಸೊ ನಾನು ಡಬಲ್ ಅಲ್ಲೂ ಇಷ್ಟು ಹೋಗ್ತಾ ಇದ್ದೀನಿ, ಯಾಕಂತೇಳಿ ನಾನು ಕಂಪ್ಲೀಟ್ ಗಾಡಿಗೆ ನಾನು ಪ್ರಿಪೇರ್ ಮಾಡಿಬಿಟ್ಟಿದ್ದೀನಿ. ನೀನು ಎಕೋ ಸ್ಮಾರ್ಟ್ ಮೋಡಲ್ಲೇ ಹೋಗ್ಬೇಕು, ನಿನ್ಗೆ ಬೇರೆ ಆಪ್ಷನ್ ನಾನು ಕೊಡಲ್ಲ ಅಂತ ಹೇಳ್ಬಿಟ್ಟು ನಾನು ಇದರಲ್ಲೇ ಇಟ್ಬಿಟ್ಟಿದ್ದೀನಿ. ಸೊ ತುಂಬಾ ಜನ ಹೇಳ್ತಾ ಇದ್ದೀರಾ ಮೋಟಾರ್ ಮೇಲೆ ಪ್ರೆಷರ್ ಬೀಳುತ್ತೆ ಅಂತ. ಆ ತರ ಏನಾದ್ರು ಪ್ರೆಷರ್ ಬೀಳೋದವ್ರು ಇದ್ದಿದ್ರೆ ಅವರು ಆ ಮೋಡ್ನ ಕೊಡ್ತಾನೆ ಇರ್ಲಿಲ್ಲ. ಅವ್ರು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದನ್ನ ನಾವು ಯೂಸ್ ಮಾಡ್ಬೇಕು ತಾನೆ. ಹಾಗಂತ ನೀವು ಇವಾಗ ರೈಡ್ ಮೋಡ್ನ ಯೂಸ್ ಮಾಡ್ತೀನಿ, ಸ್ಪೋರ್ಟ್ಸ್ ಮೋಡ್ನ ಯೂಸ್ ಮಾಡ್ತೀನಿ ಅಂತ ಹೇಳ್ಬೇಡಿ ಗೈಸ್. ಸೊ ಬನ್ನಿ, ಇಲ್ಲಿ ಸಿಗ್ನಲ್ ಇಲ್ಲ, ಆಕ್ಚುಲಿ ಏನಕ್ಕೆ ನಿಂತ್ಕೊಂಡಿದಾರೋ ಅದು ಗೊತ್ತಾಗ್ತಾ ಇಲ್ಲ. ಸೊ ಅದು 40,000, 4,00,000 ಅಲ್ಲ ಗಾಯ್ಸ್, ಇದು 40,000 ಕ್ಯಾಮ್ರಾ. ಅವ್ರ ಕ್ಯಾಮ್ರಾ ಎಷ್ಟು ಅಂತ ಹೇಳಿದ್ರು ಆಕ್ಚುಲಿ, ಅದಕ್ಕೋಸ್ಕರ. ಸೊ ಗಾಯ್ಸ್, ಯಲಹಂಕ ನ್ಯೂ ಟೌನ್ ಅಲ್ಲಿ ಇದೊಂದು ಫ್ಲೇವರ್ ರೆಡಿ ಮಾಡ್ತಾ ಇದ್ದಾರೆ. ನಾನು ನೋಡ್ತಾ ಇದ್ದೀನಿ, ಒಂದು 3 ವರ್ಷದಿಂದ ಮಾಡ್ತಾ ಇದ್ದಾರೆ. ನಾನು ಓಡಾಡ್ತಾ ಇರ್ತೀನಿ ಅವಾಗ ಈ ರೋಡಲ್ಲಿ ಊರಿಗೆ ಹೋಗ್ಬೇಕು ಅಂದ್ರೆ. ಸೊ ಈ ಏನಾದ್ರು ಫ್ಲೈಓವರ್ ರೆಡಿ ಆದ್ರೆ ತುಂಬಾ ಈಸಿ ಆಗುತ್ತೆ. ಆಕ್ಚುಲಿ ಇದು ಕೆಳಗಡೆ ಯಾರು ಜಾಸ್ತಿ ಓಡಾಡಲ್ಲ, ಬಸ್ ಸ್ಟಾಪ್ಸ್ ಇದೆ. ಇದು ಯಲಹಂಕ ನ್ಯೂ ಟೌನ್ ಬಸ್ ಸ್ಟಾಪ್ ಇದೀವಿ, ನೋಡ್ತಾ ಇದ್ದೀರಾ. ಇಲ್ಲಿ ತುಂಬಾ ಕಾಲೇಜ್ ಹುಡುಗರ್ದು ಮೆಮೊರೀಸ್ ಇದೆ. ಸೊ ನಿಮ್ಗೇನಾದ್ರು ಮೆಮೊರೀಸ್ ಇದ್ರೆ ಕಮೆಂಟ್ ಮಾಡ್ಬಿಟ್ಟು ತಿಳಿಸಿ, ಈ ಬಸ್ ಸ್ಟಾಪ್ ಅಲ್ಲಿ ಏನೇನು ಮೆಮೊರೀಸ್ ಇದೆ ಅಂತ. ಸೊ ನನ್ಗೇನು ಮೆಮೊರೀಸ್ ಇಲ್ಲ, ಅಲ್ಲಿ ಜಸ್ಟ್ ಬಸ್ ಹತ್ಕೊಂಡು ಹೋಗಿರೋದು, ಅದೇ ಮೆಮೊರಿ ಇರೋದು. ನೀವು BMTC ಹತ್ಕೊಂಡಿದ್ದೀರಾ, ನಾನು KSRTC ಹತ್ಕೊಂಡಿದ್ದೀನಿ, ಅಷ್ಟೇ ಡಿಫ್ರೆಂಟ್. ಸೊ ಇಲ್ಲಿ ನೀವು ಏನ್ ನೋಡ್ತಾ ಇದ್ದೀರಾ, ಇದು ಬೆಂಗಳೂರಲ್ಲಿ ಫಸ್ಟ್ ಟೈಮ್ ಈ ತರ ಡಿಸೈನ್ ಮಾಡಿದ್ದು. ಅಂತ ಲಾಸ್ಟ್ ವರೆಗೂ ಇಲ್ಲಿ ಬರ್ತಿದ್ದಾರೆ ಯಲಹಂಕದಲ್ಲಿ. ಬಟ್ ಇದನ್ನ ಮೇಂಟೈನ್ ಮಾಡದೆ ಗಲೀಜ್ ಮಾಡ್ಬಿಟ್ಟು ಇಷ್ಟೊಂದು ಖರಾಬಾಗಿ ಇಕ್ಕಿದ್ದಾರೆ. ಸೊ ಫಸ್ಟ್ ಟೈಮ್ ಇದು ನಾನು ನೋಡಿದಾಗ ಎಷ್ಟು ಸಖತ್ತಾಗಿತ್ತು ಅಂತ ಹೇಳಿದ್ರೆ, ಇದ್ರೊಳಗಡೆಯಿಂದ ಲೈಟಿಂಗ್ಸ್ ಬರ್ತಾ ಇತ್ತು. ಸೊ ನನ್ಗೆ ಒಂಥರ ಪ್ರೌಡ್ ಆಗ್ತಾ ಇತ್ತು, ಕನ್ನಡದಲ್ಲಿ ಅಕ್ಷರಗಳು ಇಷ್ಟು ಚೆನ್ನಾಗಿ ಬರ್ತಿದಾರಲ್ಲ ಅಂತ. ಸೊ ಇವಾಗ ಅದನ್ನ ಗಲೀಜ್ ಮಾಡ್ಬಿಟ್ಟಿದ್ದಾರೆ. ಆಕ್ಚುಲಿ ಗಲೀಜ್ ಆಗಿದೆ ಅಂತ ನನಗೂ ಅನ್ಸುತ್ತೆ, ಯಾಕಂತ ಹೇಳಿದ್ರೆ ಇಲ್ಲಿ ಮೆಟ್ರೋ ವರ್ಕ್ ನಡೀತಾ ಇದೆಯಲ್ಲ ಅದಕ್ಕೋಸ್ಕರ. ಮೆಟ್ರೋ ಅಲ್ಲ ಸಾರಿ, ಇದು ಫ್ಲೈಓವರ್ ವರ್ಕ್ ನಡೀತಾ ಇದೆ ಅದಕ್ಕೋಸ್ಕರ. ಸೊ ಏನಿದು ನೀವು ನೋಡಿರ್ತೀರಾ, ಆಕ್ಚುಲಿ ಇದು ದೇವನಹಳ್ಳಿ ಹೋಗ್ಬೇಕಾದ್ರೆ ಫ್ಲೈಓವರ್ ಯಾವ ತರ ರೆಡಿ ಮಾಡಿದ್ದಾರೆ, ಸೊ ಅದೇ ತರ ಫ್ಲೈಓವರ್ ಗೌರಿಬಿದನೂರಿಗೆ ಹೋಗ್ಬೇಕಾದ್ರೂ ಇದನ್ನ ರೆಡಿ ಮಾಡ್ತಾ ಇದ್ದಾರೆ. ಸೊ ಇದು ಒಂದು ಅಕ್ರಾಕ್ಸ್ ನನಗೆ 2 ಕಿಲೋಮೀಟರ್ ತರ ಕಾಣಿಸ್ತಾ ಇದೆ. ಅದು ತುಂಬಾ ದೊಡ್ಡದಾಗಿದೆ, ಒಂದು 7 ಕಿಲೋಮೀಟರ್ ಅದು ಇದೆ. ಅದು ಹೆಬ್ಬಾಳದಿಂದ ಯಲಹಂಕ ಇದು ಏರ್ಫೋರ್ಸ್ ಸಿಗುತ್ತಲ್ಲ ಅಷ್ಟು ಉದ್ದ ಇದೆ. ಇದು ಚಿಕ್ಕದಾಗಿದೆ ನೋಡಿ, ಅಲ್ಲಿ ಸ್ಟಾರ್ಟ್ ಆಯ್ತು. ಆಕ್ಚುಲಿ ನಾವು ಸ್ವಲ್ಪ ಮುಂದೆ ಬಂದು ಎಂಡ್ ಆಗ್ತಾ ಇದೆ, ಒಂದು 2 ಕಿಲೋಮೀಟರ್ ಇದೆ ಅಂತ ನನ್ಗೆ ಅನ್ನಿಸ್ತಾ ಇದೆ. ಸ್ವಲ್ಪ ಯೂಸ್ ಆಗುತ್ತೆ ಇದು, ಆಕ್ಚುಲಿ ಟ್ರಾಫಿಕ್ ನ ಕಮ್ಮಿ ಮಾಡುತ್ತೆ. ಮತ್ತೆ ಭೇಟಿಯಾಗೋಣ, ನಮಸ್ಕಾರ.